ಏನು ವೀರೇಶ್ ಸರ್, ನಮ್ಮಲ್ಲಿ ಮಾರ್ಗದರ್ಶಕ, ನಮ್ಮಲ್ಲಿ ಅಂದರೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಮಾರ್ಗದರ್ಶಕರ ನಂಬರ್ಸ್ ಇದೆ, ಬಟ್ ಅವ್ರು ಕೊಡ್ತಾ ಇರುವ ಮಾರ್ಗದರ್ಶನ ಸರಿ ಇಲ್ಲ. ತುಂಬ ಸಲ ಕಮರ್ಷಿಯಲ್ ಆಗಿದ್ದಾರೆ. ಕಾಲೇಜ್ಗಳು ಇನ್ನೇನೇನೋ ನಡೆಸ್ಕೊಂಡು ವಿಭೂತಿ ಯಾಕೆ ಹಚ್ಕೊಳ್ಬೇಕು, ಇಷ್ಟಲಿಂಗ ಪೂಜೆ ಪ್ರತಿನಿತ್ಯ ನೀನು ಮಾಡ್ಕೊಳ್ಳೇಬೇಕು. ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಮೆಡಿಟೇಷನ್ ಅದು. ಸಾತ್ವಿಕ ಆಹಾರ ತಿನ್ನು, ನೀನು ಮಾಂಸಾಹಾರವನ್ನ ಬಿಡು ಅನ್ನೋದಕ್ಕೆ ಅರ್ಥ ಸಾತ್ವಿಕ ಆಹಾರ ತಿನ್ನು, ಆರೋಗ್ಯವಾಗಿರು. ಆ್ಯಂಡ್ ಕುಡಿಬೇಡ, ಸಿಗರೇಟ್ ಸೇದಬೇಡ, ನೀನು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ಮೆಡಿಟೇಷನ್ ಮಾಡು. ಎಷ್ಟೊಂದು ಅತ್ಯದ್ಭುತ ಧರ್ಮ ಲಿಂಗಾಯತ ಧರ್ಮ. ಇದನ್ನ ಮಾತೆತ್ತಿದ್ರೆ ಮಾಂಸ ತಿನ್ಬೇಡಿ ಪೂರ್ತಿ ಅಡ್ಡದಾರಿಗೆ ಹೇಳ್ತಿದ್ದಾರೆ. ಮಾರ್ಗದರ್ಶನ ಮಾಡಬೇಕಾಗಿರೋರು ಕಂಪ್ಲೀಟ್ ಆಗಿ ಮಠಗಳು ಕೆಲವೊಂದು ಕಮರ್ಷಿಯಲೈಸ್ ಆಗಿದ್ದಾವೆ. ಕಾಲೇಜು, ಮೆಡಿಕಲ್ ಕಾಲೇಜು, ಆ ಕಾಲೇಜು ಈ ಕಾಲೇಜು ತೆಗೆದು, ಹಂಗಂದ್ರೆ ಏನು ನಿರೀಕ್ಷೆ ಮಾಡೋದು? ತಿಳಿದಿಲ್ಲ ಅನ್ನುವಂಥವ್ರಿಗೆ ತಿಳಿಸೋದು ಹೆಂಗೆ? ಏನ್ ಮಾಡ್ಬೇಕು ಹಂಗಂದ್ರೆ ಲಿಂಗಾಯತರು? ನೀವು ಲಿಂಗಾಯತ ಮುಖಂಡ ಅಂತ ನಿಮ್ಮನ್ನು ಇವತ್ತು ವೆಲ್ಕಮ್ ಮಾಡಿದ್ದಕ್ಕೆ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಹೇಳಿ, ಬಸವ ಧರ್ಮದ ಪಾಲನೆಯಲ್ಲಿ ಈ ಧನವನ್ನ ಸಂಗ್ರಹಿಸ್ತಕ್ಕಂಥದ್ದು ಬಹಳ ದೊಡ್ಡ, ಲಂಚ ತೆಗೆದುಕೊಳ್ಳತಕ್ಕಂಥದ್ದು ಬಹಳ ದೊಡ್ಡ. ಧನವನ್ನ ಸಂಗ್ರಹಿಸೋದು ದನ ತಿಂದದ್ದಕ್ಕಿಂತಲೂ ಕೆಟ್ಟದ್ದು ಅಲ್ವಾ? ಆದ್ರೆ ಇವತ್ತು ಈ ಮಠಗಳಿಗೆ ಬರ್ತಕ್ಕಂಥ ದಾನನೂ ಈ ರೀತಿ ಅನ್ಯಾಯದ ಹಣದಿಂದನೇ ದಾನಗಳು ಬರ್ತಾ ಇರ್ತಕ್ಕಂಥದ್ದು. ಮಠ ನೀವು ಇಲ್ಲಿ ಒಂದು ಕಡೆ ಒಬ್ಬರ ತಲೆ ಒಡೆದು ಅಲ್ಲಿ ಮಠಗಳಿಗೆ ನೀವು ದಾನ ಮಾಡಿದ ಮಾತ್ರಕ್ಕೆ ನಿಮಗೆ ಯಾವತ್ತೂ ಕೂಡ ಆ ಪುಣ್ಯ ಅಥವಾ ಪಾಪ ನಿಮಗೆ ಖಂಡಿತ ಕೊಡುತ್ತೆ. ಹೀಗಾಗಿ ಬಸವ ಧರ್ಮದಲ್ಲಿ ಇದು ಧನ ಸಂಗ್ರಹ, ಪರಧನವನ್ನ ಅಥವಾ ಪರಸ್ತ್ರೀಯನ್ನ ಯಾವತ್ತೂ ಕೂಡ ನೀನು ನೋಡ್ಲೇಬೇಡ ಅಂತಕ್ಕಂಥದ್ದು, ಪರಧನ ಪಾಷಾಣ ಅಂತಕ್ಕಂಥ ಹೇಳಿದಂತ ಬಸವ ಧರ್ಮ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ದೇವರನ್ನ ದೇವಸ್ಥಾನಕ್ಕೆ ಹೋಗಿ ಕಾಣಬೇಡ, ಬಡವರಲ್ಲಿ ಕಾಣು, ನಿರ್ಗತಿಕರಲ್ಲಿ ಕಾಣು, ಭಿಕ್ಷುಕರಲ್ಲಿ ಕಾಣು, ರೋಗಿಗಳಲ್ಲಿ ಕಾಣು, ನಿಜವಾದ ದೈವ ಅಲ್ಲಿ ಕಾಣಿಸ್ತಾನೆ ಅಂತ. ನಾವು ಎಲ್ಲಿ ಕಾಣ್ತಾ ಇದೀವಿ? ನಿಜವಾದ ದೇವರನ್ನ ಧನವನ್ನ ಕೊಟ್ಟು ದೇವ್ರನ್ನ ನಮ್ಮ ಕಡೆ ಎಳ್ಕೊಂತ ಇದೀವಿ ಅನ್ನೋ ಭ್ರಮೆ, ಮೂಢನಂಬಿಕೆ. ಈ ಭ್ರಮೆ ಮೂಢನಂಬಿಕೆನ ತ್ಯಜಿಸಬೇಕು. ಆಧುನಿಕತೆನ ಸರಳವಾಗಿ ಸುಲಲಿತವಾಗಿ ಜೀವನದಲ್ಲಿ ಅಳವಡಿಸ್ಕೊಂಡಾಗ, ಎಲ್ಲರೂ ವಿಶಾಲವಾಗಿ ನೋಡಿದಾಗ ಎಲ್ಲರೂ ಒಂದೇ, ಎಲ್ಲರೂ ಮನುಜರೇ. ಮನುಷ್ಯ ಧರ್ಮ, ಮಾನವ ಧರ್ಮ, ಮನುಷ್ಯನನ್ನು ಪ್ರೀತಿಯಿಂದ, ಪ್ರೇಮದಿಂದ, ಸಹನೆಯಿಂದ ಅವರ ಕಷ್ಟದಲ್ಲಿ ಭಾಗಿಯಾದಾಗ ಈ ಸಮಸ್ಯೆಗಳು ಬರೋದೇ ಇಲ್ಲ. ಬದಲಾವಣೆ ಜಗದ ನಿಯಮ ಅಂತಾರೆ. ನಿಯಮ, ಸತ್ಯದ ಮಾತು. ಬದಲಾವಣೆ ಜಗದ ನಿಯಮ. ಆಧುನಿಕತೆಯಲ್ಲಿ ಎಲ್ಲವನ್ನ ಬದಲಾಯಿಸ್ಕೊಳ್ತಾ ಇದೀವಿ. ಆಹಾರ ಪದ್ಧತಿಯಲ್ಲೂ ಬದಲಾವಣೆ ಆಗಿದೆ. ಖಂಡಿತ. ಅಂದ ಮಾತ್ರಕ್ಕೆ ಡಾಲಿ ಧನಂಜಯ್ ಕ್ರೈಮ್ ಮಾಡಿಬಿಟ್ರ? ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಮಾಂಸವನ್ನ ತಿಂದ ತಕ್ಷಣ ಅವರನ್ನ ದೂರ ಇಡಬೇಕಾ? ಮೈಲ್ಗೆ ಆದ್ರ? ಇದು ಅಸಂಬದ್ಧ ಅಂತ ಅನ್ಸುತ್ತೆ. ಸತ್ಯದ ಮಾತು. ಯಾಕೆಂದ್ರೆ ಒಂದೇ ವ್ಯಕ್ತಿ ಇಟ್ಕೊಂಡು ಅವ್ರನ್ನ ಹಿಂಸಿಸೋದು ಅಥವಾ ಅವ್ರನ್ನ ಕೇಳಿಸೋದು ಒಂದು ನಾನ್ ವೆಜಿಟೇರಿಯನ್ ಗುಂಪುಗಳಲ್ಲಿ ಒಬ್ಬ ವೆಜಿಟೇರಿಯನ್ ಫ್ರೆಂಡ್ ಅಥವಾ ಒಬ್ರೋ ಇಬ್ರೋ ಇದ್ರೆ ಅವ್ರನ್ನ ಕಿಚಾಯಿಸೋದು, ನೀವುಗಳು ತಿಂದಿದ್ದಕ್ಕೆ ಇವತ್ತು ಮಟನ್ ರೇಟ್ ಹಂಗಾಗಿರೋದು, ನಾವಾದ್ರೂ ಮಾಂಸ ತಿಂದು ಮೂಳೆನ ಇಡ್ತೀವಿ, ನೀವು ಮೂಳೆನೂ ಬಿಡಲ್ಲ ಅಂತ ಕಿಚಾಯಿಸೋರು ಇದ್ದಾರೆ. ವ್ಯಂಗ್ಯ ಮಾಡೋದು, ಇದನ್ನ ಬಿಟ್ಟಾಗ ವಿಶಾಲವಾದ ವಿಶಾಲವಾಗಿ ಯೋಚನೆ ಮಾಡಿ ಮಾಂಸಾಹಾರ ತಿಂದ ತಕ್ಷಣ ಅದು ಮೈಲಿಗೆ ಅಲ್ಲ, ಅಪ್ಡೇಟ್ ಆಗ್ತಾ ಹೋಗಿ ಅಂತ. ನೀವೇನ್ ಹೇಳ್ತೀರಿ ಲಿಂಗಾಯತ ಧರ್ಮದ ಜನರಿಗೆ, ಯುವಕರಿಗೆ? ಮೇಡಮ್, ಈಗ ಎಲ್ಲೂ ಕೂಡ ಈಗ ಮುಂಚೆ ಸಾರ್ವಜನಿಕ ಸರ್ಕಾರಿ ಇದು ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲ ನಾರ್ಮಲಿ ಸಸ್ಯಾಹಾರವನ್ನೇ, ಆದರೆ ಇತ್ತೀಚೆಗೆ ವಿಧಾನಸೌಧದಲ್ಲೂ ಕೂಡ ಈ ಬಾಡೂಟವನ್ನು ಶುರು ಮಾಡಿರ್ತಕ್ಕಂಥದ್ದು ಬಹಳ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸರ್ಕಾರದ ಹಣದಲ್ಲಿ ಇವರು ಮೋಜು ಮಸ್ತಿ ಮಾಡ್ತಕ್ಕಂಥದ್ದು. ಇವರೇ ಇದಕ್ಕೆ ಏನಾಗ್ತದೆ, ನಾವು ಶಿಕ್ಷಣ ಇಲಾಖೆ ಶಿಕ್ಷಣ ಕೊಡೋದ್ರ ಕಡೆ ಗಮನ ವಹಿಸಬೇಕು. ಶಾಲೆಗಳ ದುರಸ್ತಿನ ಮಕ್ಕಳ ಮೇಲೆ ಒತ್ತಡ ಹಾಕೋದು ಎಷ್ಟು ಮಟ್ಟಿಗೆ ಸರಿ? ಹೇಳಿ ಸರ್. ಮೇಡಮ್, ಈಗ ಸರ್ಕಾರವು ಕೂಡ ಇವಾಗ ಒಂದು ನೈತಿಕತೆಯನ್ನ ಇದು ಮಕ್ಕಳ ರೂಢಿಸ್ಕೊಳ್ಬೇಕು, ಕಲಿಸ್ಬೇಕು. ಇವತ್ತು ನಮಗೆ ಬಹಳ ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ದೇಶದ ಮುಂದೆ ಇರ್ತಕ್ಕಂಥದ್ದು ಭ್ರಷ್ಟಾಚಾರ, ಒಂದು ಪಾಪ್ಯುಲೇಷನ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಮತ್ತು ಕಮ್ಯುನಲಿಸಮ್. ಮೂರು ಭಾರತದಾಗೆ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆಗಳು ಮೂರು. ಒಂದು ಭ್ರಷ್ಟಾಚಾರ, ಒಂದು ಜಾತೀಯತೆ ಮತ್ತು ಮೂರು ಜನಸಂಖ್ಯೆ. ಆದರೆ ಈ ಮೂರರ ಬಗ್ಗೆ ಕೂಡ ಯಾವ ಧರ್ಮಗುರುಗಳಾಗಲಿ ಅಥವಾ ಧರ್ಮಗುರುಗಳು ಮಾರ್ಗದರ್ಶನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಧರ್ಮಗುರುಗಳು ಇದರ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲ. ರಾಜಕಾರಣಿಗಳಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಕೇವಲ ಹಣವನ್ನು ಲೂಟಿ ಮಾಡ್ತಕ್ಕಂಥದ್ದು, ಹೇಗೆ ಹೌ ಟು ಮೇಕ್ ಮನಿ ಅಂತಕ್ಕಂಥದ್ದು. ಹೀಗಾಗಿ ಏನಾಗಿದೆ ಅಂದರೆ ನಮ್ಮ ಸಾಮಾಜಿಕ ಮೌಲ್ಯಗಳೆಲ್ಲ ಕುಸಿದು ಇವತ್ತು ಏನಾಗಿದೆ ಅಂತಂದರೆ ದೇಶದಲ್ಲಿ ಇವತ್ತು ಬಡತನ ಜಾಸ್ತಿ ಆಗಿದೆ. ಬಡವರಾಗಿ ಹೋಗ್ತಾ ಇದ್ದಾರೆ, ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್
ರಾಜಕಾರಣಿಗಳು ನೋಡಿದಾಗ ಸಾವಿರಾರು ಪ್ರತಿ ವರ್ಷ 100% 200% ಜಾಸ್ತಿ ಆಗ್ತಾ ಇದೆ ಬಡತನ. ಹೀಗಾಗಿ ಇಲ್ಲಿ ಈ ಧರ್ಮಗುರುಗಳ ಪಾತ್ರ ಇವತ್ತು ನಮಗೆ ಬಹಳ ಇದೆ. ಬಟ್ ಧರ್ಮಗುರುಗಳು ಧರ್ಮಗುರುಗಳ ಸಂಖ್ಯೆ ಕಡಿಮೆ ಇಲ್ಲ ಸರ್, ಇದೆ ಬಟ್ ಅವರು ಮಾರ್ಗದರ್ಶನವನ್ನ ಮಾಡುವ ಈಗ ನಾವು ಗುರುಗಳೇ ಅಜಯ ಅಂತಾನೆ ಕೈ ಮುಗಿಯದ ಅವ್ರಿಗೆ ಹೋಗ್ತಿದ್ದಂಗೆ ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತೀವಿ. ಬಟ್ ಅವರು ಮಾರ್ಗದರ್ಶನ ಕೊಡ್ಬೇಕಾಗಿರೋದು ತೀರಾ ಬದಲಾವಣೆ ಮಾಡ್ಕೋಬೇಕಾಗಿದೆ, ಅಲ್ಲಿ ಬದಲಾವಣೆ ಆಗ್ಬೇಕು ಫಸ್ಟ್. ಏನಂತ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ಅಹಿಂಸಾ ತತ್ವ ಪಾಲನೆಯೇ ಲಿಂಗಾಯತ ಧರ್ಮದ ಮೂಲ ಉದ್ದೇಶ. ಅದರ ಜೊತೆಗೆ ಕಳ್ತನನೂ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಕೊಲೆ ಮಾಡಬಾರ್ದು, ಬೇರೆಯವರಿಗೆ ಮಾಡಬಾರ್ದು ಪಾಪಗಳನ್ನು ಮಾಡಿ ಬರೀ ನಾನು ಮಾಂಸಾಹಾರವನ್ನು ತಿನ್ನಲ್ಲ ಅಂದ ತಕ್ಷಣ ಬಸವಣ್ಣನೂ ಒಪ್ಪಲ್ಲ, ನಿಮ್ಮನ್ನ ಇಷ್ಟಲಿಂಗ ಪೂಜೆ ಮಾಡಿದ್ದು ಸಾರ್ಥಕನೂ ಆಗಲ್ಲ, ಆ ಶಿವನೂ ಮೆಚ್ಚಲ್ಲ. ಇವೆಲ್ಲವನ್ನು ಸೇರಿದ್ರೆ ಲಿಂಗಾಯತ ಧರ್ಮ. ಬಟ್ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ರೀ, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರಲ್ಲ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಅಂದು ಮಾತ್ರಕ್ಕೆ ಸುಮ್ಮನೆ ಈ ಕಿಚಾಯಿಸೋದೆಲ್ಲ ಬಿಟ್ಬಿಡಿ. ನೀವು ತಿಂದಿದ್ದಕ್ಕೆ, ಲಿಂಗಾಯತರು ತಿಂದಿದ್ದಕ್ಕೆ, ಬ್ರಾಹ್ಮಣರು ತಿಂದಿದ್ದಕ್ಕೆ ಕೆಜಿಗೆ 900 ರೂಪಾಯಿ ಆಗಿದೆ, 1000 ರೂಪಾಯಿ ಆಗಿದೆ ಅನ್ನೋದನ್ನ ಬಿಟ್ಟು ಲಿಬ್ರಲ್ ಆಗಿ ಯೋಚನೆ ಮಾಡಿ. ಏನಂತೀರಾ? ಸಿಗೋಣ ಮತ್ತೆ. ನಮಸ್ಕಾರ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.